ಇನ್ನು ಶಿವಮೊಗ್ಗ ನಗರಕ್ಕೆ ಸೀಮಿತ ಮಾಡೋದಾದ್ರೆ ಮತ್ತು ಶ್ರೀ ಶನೇಶ್ವರ ದೇವಾಲಯ ಸಮಿತಿ ಟ್ರಸ್ಟ್ ಇಬ್ರು ಸೇರಿ ನಿನ್ನೆ ಒಂದು ಸಭೆ ನಾವು ಮಾಡಿದ್ದೀವಿ. ಈ ಸಭೆಯಲ್ಲಿ ಒಂದು ತೀರ್ಮಾನ ನಾವು ತಗೊಂಡಿದ್ದೀವಿ. ಕೇಂದ್ರ ಚುನಾವಣಾ ಆಯೋಗ ಯಾವ ಉದ್ದೇಶದಿಂದ SIR ಮಾಡ್ತಿದೆಯೋ ಅದರ ತದ್ವಿರುದ್ಧವಾಗಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನುಸುಳುಕೋರರನ್ನ ಒಂದೇ ವ್ಯಕ್ತಿಯನ್ನ ಹೆಸರನ್ನ 2-3 ಕಡೆ ಮತದಾರರ ಪಟ್ಟಿ ಸೇರಿಸುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳು ಅವ್ಯಾವಾಗಿ ನಡೆಯುತ್ತಿದೆ. ಈ ರೀತಿಯ ಅಕ್ರಮಗಳು ಶಿವಮೊಗ್ಗದಲ್ಲಿ ನಡೆಯದಂತೆ ನಿಗಾ ವಹಿಸಲು ಈಗಾಗಲೇ ರಾಷ್ಟ್ರಭಕ್ತ ಬಳಗದ ವತಿಯಿಂದ ನಗರದ ಪ್ರತಿಯೊಂದು ಬೂತ್ಗಳಲ್ಲೂ ಕೂಡ BLAಗಳನ್ನು ನಾವು ಆಗಲೇ ನೇಮಕ ಮಾಡಿದ್ದೇವೆ. ನೈಜ ಮತ್ತು ಉತ್ಕೃಷ್ಟ ಮತದಾರರ ಪಟ್ಟಿಯನ್ನ ತಯಾರಿಸಲು ನಮ್ಮ ಕಾರ್ಯಕರ್ತರು ನೆರವಾಗ್ತಾ ಇದ್ದಾರೆ. ಇದ್ರ ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಪಡೆದ ಹಿರಿಯ ನಾಗರಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಕೊಳಗೇರಿ ನಿವಾಸಿಗಳಿಗೆ ಫಾರಂ ಭರ್ತಿ ಮಾಡಲು ತೊಂದರೆ ಆಗುತ್ತಿದ್ದು, ಇದನ್ನು ಮನಗಂಡ ರಾಷ್ಟ್ರಭಕ್ತ ಬಳಗ ಹಾಗೂ ಶನೀಶ್ವರ ದೇವಾಲಯ ಸಮಿತಿ ಟ್ರಸ್ಟ್ ವಿನೋಬನಗರ ಇವರ ಸಹಯೋಗದೊಂದಿಗೆ ಶುಭಮಂಗಳ ಸಮುದಾಯ ಭವನದ ಆವರಣದಲ್ಲಿ ಸೇವಾ ಕೇಂದ್ರ ಮತ್ತು ಸಹಾಯವಾಣಿ ಕೇಂದ್ರವನ್ನ ಆರಂಭ ಮಾಡ್ತಾ ಇದ್ದೇವೆ. ಯಾರಿಗೆ ಫಾರಂ ಭರ್ತಿ ಮಾಡಕ್ ಬರಲ್ಲ, ಬೇರೆ ಬೇರೆ ಏನ್ ಸಮಸ್ಯೆಗಳು ಬರುತ್ತೆ, ಅವ್ರ ವೋಟ್ ಜಿನೈನ್ ಆಗಿ ವೋಟರ್ ಲಿಸ್ಟ್ ಸೇರ್ಲೇಬೇಕು. ಈ ದಿಕ್ಕಿನಲ್ಲಿ ಏನಾದ್ರು ಅವ್ರ ಗೊಂದಲಗಳಿದ್ರೆ ಈ ಗೊಂದಲಗಳನ್ನ ನಿವಾರಣೆ ಮಾಡೋ ದಿಕ್ಕಿನಲ್ಲಿ ನಾವು ಶುಭಮಂಗಳ ಸಮುದಾಯ ಭವನದ ಆವರಣದಲ್ಲಿ ಒಂದು ಸೇವಾ ಕೇಂದ್ರವನ್ನು ಆರಂಭ ಮಾಡ್ತಿದ್ದೇವೆ. ಸಹಾಯವಾಣಿ ಕೇಂದ್ರವನ್ನು ಕೂಡ ಆರಂಭ ಮಾಡ್ತಾ ಇದ್ದೇವೆ. ಅದು 6/7/26 ನಾಡಿದ್ದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಈ ಸೇವಾ ಕೇಂದ್ರವನ್ನ ರಾಜ್ಯದ ಹಿರಿಯ ವಕೀಲರು ಹಾಗೂ ಖ್ಯಾತ ಸಾಹಿತಿಗಳಾದ ಶ್ರೀಯುತ MR ಸತ್ಯನಾರಾಯಣ್ ಶಿವಮೊಗ್ಗದವರು MRS ಅವರು ಬೆಂಗಳೂರಿಗೆ ಇದ್ದಾರೆ. ಅವರು ಇದರ ಉದ್ಘಾಟನೆ SIR ಉದ್ಘಾಟನೆ ಮಾಡಿಸಿ SIR ಬಗ್ಗೆ ಮಾಹಿತಿ ಕೂಡ ಅವರು ಬೆಳಿಗ್ಗೆ 10 ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದ ಹತ್ರ ಕೊಡ್ತಾರೆ. ಅಲ್ಲಿ ನಮ್ಮ ಕಚೇರಿ ಕೂಡ ನಾವು ಮಾಡ್ತಾ ಇದ್ದೀವಿ. ಆ ಕಚೇರಿ ಅವರೇ ಬೆಳಿಗ್ಗೆ ಅದು 6ನೇ ತಾರೀಕು ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಅವರೇ ಬಂದು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಸೆಪ್ಟೆಂಬರ್ 4ನಿಂದ ಪ್ರತಿದಿನ ಬೆಳಿಗ್ಗೆ 10:30ರಿಂದ ಅದು ಜುಲೈ ಮುಂದಿನದು ಬಂದೆ ಜುಲೈ 6ರಿಂದ ಪ್ರತಿನಿತ್ಯ ಬೆಳಿಗ್ಗೆ 9ರಿಂದ ರಾತ್ರಿ 9 ತನಕನೂ ಕೂಡ ಈ ಕಚೇರಿ ಓಪನ್ ಆಗಿರುತ್ತೆ. ಈ ಸೇವಾ ಕೇಂದ್ರದಲ್ಲಿ ಈಗಾಗಲೇ ಪ್ರಮುಖರು ಶ್ರೀಯುತ ಶ್ರೀಕಾಂತ್ ಅವರು, ಕುಬೇರಪ್ಪನವರು, ಅರುಣ್ ಅವರು ಮತ್ತು ಹರ್ಷರವರು ಅವ್ರ ಫೋನ್ ನಂಬರ್ ಕೂಡ ನಾನು ಕೊಟ್ಟಿದೆ. ಇವರು 4 ಜನನು ಕೂಡ ಆ ಒಂದು ಸೇವಾ ಕೇಂದ್ರದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಅವರು ಅಲ್ಲಿ ಇರ್ತಾರೆ. ಇದು ಜುಲೈ 6 ತನಕ ನಡೆಯುತ್ತೆ. ಜುಲೈ 6ರಿಂದ ಆರಂಭ ಆಗಿ ಸೆಪ್ಟೆಂಬರ್ 4 2026 ತನಕ ನಡೆಯುತ್ತೆ. ಇದು ಟೈಮಿಂಗ್ಸ್ ವ್ಯತ್ಯಾಸ ಇದೆ. ಬೆಳಿಗ್ಗೆ 10:30ರಿಂದ 5:30 ತನಕ ಅಂತ ಮಾತ್ರ. ಬೆಳಿಗ್ಗೆ 9ರಿಂದ ರಾತ್ರಿ 9 ತನಕ ಕೂಡ ಈ ಕಚೇರಿ ಓಪನ್ ಆಗಿರುತ್ತೆ. ಇದನ್ನ ಸಂಪೂರ್ಣ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಶಿವಮೊಗ್ಗ ಜನಕ್ಕೆ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀಯುತ MR ಸತ್ಯನಾರಾಯಣ ಅವರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾರಂತ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಶನೀಶ್ವರ ದೇವಾಲಯ ಸಮಿತಿಯ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳು ಕೂಡ ಇರ್ತಾರೆ. ನಾಗರಿಕರು ಕೂಡ ಅದನ್ನ ಅಲ್ಲಿ ಬಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕು. ಇದರ ಪೂರ್ಣ ಸದುಪಯೋಗವನ್ನು ಕೂಡ ಮಾಡ್ಕೋಬೇಕು ಅಂತ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡಕ್ಕೆ ಇಷ್ಟಪಡ್ತೇನೆ. ಅನ್ಬುಕುಮಾರ್ ಹೇಳಿದ್ದಲ್ಲ, ಸಾಮೂಹಿಕ SR ಶಿಕ್ಷಾರ ಅಂತ ಒಂದು ಹೇಳಿಕೆ ಕೊಟ್ಬಿಟ್ರೆ ಸಾಕಾಗಲ್ಲ. ಅನ್ಬುಕುಮಾರ್ ಅವರು ಯಾರ್ಯಾರಿಗೆ ಶಿಕ್ಷೆ ಕೊಟ್ಟಿದ್ದೀರಿ ಅನ್ನೋದು ಬಹಿರಂಗ ಮಾಡಬೇಕು. ಮತ್ತೆ ಉಳಿದಾಗಲೇ ನಾನು ಹೇಳಿದಲ್ಲ, ಅವರೆಲ್ಲರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಹೊರ ರಾಜ್ಯದಿಂದ ಅಧಿಕಾರಿಗಳು ತರಬೇಕು. ಈ ರೀತಿ ಏನೇನು ಕ್ರಮ ತಗೋಬೇಕು. ಮತ್ತೆ ಇನ್ನೊಂದು, ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. SIR ನಿಯಮ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ. ಸಚಿವ ಪ್ರಿಯಾಂಕಾ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ತನ್ನದೇ ಆದ ನಿಯಮಗಳನ್ನು ಅಧಿಕಾರಿಗಳು ಅದರ ಪ್ರಕಾರವೇ ನಡೆಸಬೇಕಾಗುತ್ತದೆ. ಅದನ್ನು ಮೀರಿ ಯಾವುದೋ ಚೌಲ್ಟ್ರಿಯಲ್ಲೋ ಮತ್ತೆಲ್ಲೋ ನಡೆಸಿದರೆ ಕಾನೂನು ಕ್ರಮ ಜರುಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ಸಾಕ ಹೇಳಿದ್ರೆ? ದಾಖಲೆಗಳು ಸಿಕ್ಕಿಲ್ವಾ ನಿಮಗೆ? ಏನ್ ಕ್ರಮ ತಗೊಂಡಿದ್ರಿ ಪ್ರಿಯಾಂಕಾ ಖರ್ಗೆ ಅವರೇ? ಬೇರೆ ಎಲ್ಲದಕ್ಕೂ ಇಷ್ಟಿಷ್ಟುದ್ದ ಭಾಷಣ ಮಾಡ್ತೀರಿ. ನೀವೇ ಗೃಹ ಮಂತ್ರಿಗಳು, ನಿಮ್ ಕೈ ತಾಕತ್ತಿದ್ರೆ ಮಾಡಿ.
ಇಲ್ಲಾಂದ್ರೆ ಗೃಹ ಖಾತ್ರಿ ಬೇರೆಯವ್ರಿಗೆ ಕೊಡಿ. ಬರೀ ಹೇಳಿಕೆ ಕೊಡೋದಕ್ಕೋಸ್ಕರ ಗೃಹ ಮಂತ್ರಿ ಆಗಿರೋದಲ್ಲ. ಪ್ರತಿ ಬೂತು ಒಬ್ಬೊಬ್ರು ಇರೋದ್ರಿಂದ ಆ BLOಗಳು ಸಹಕಾರ ಅಕಸ್ಮಾತ್ ಮತದಾರರಿಗೆ ಸರಿಯಾಗಿ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ಸಹಾಯ ಕೇಂದ್ರಕ್ಕೆ ಬಂದ್ರೆ ಅಥವಾ ಫೋನ್ ಮಾಡಿದ್ರೆ ನಮ್ಮ ಕಡೆಯಿಂದ ಅವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ. ಇದಕ್ಕೋಸ್ಕರ ನಾವು ಮಾಡಿಟ್ಕೊಡೋದು 4 ಜನ ಎಕ್ಸ್ಪರ್ಟ್ಗಳನ್ನ, ಶ್ರೀಕಾಂತ್ ಸೇರಿ ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಕೂತಿರ್ತಾರೆ. ಯಾರೇ ಬಂದ್ರು ಕೂಡ ಕ್ಲಿಯರ್ ಮಾಡ್ಕೊಡ್ತಾರೆ. ಇನ್ನೂ ಸಮಸ್ಯೆ ಬಂತು ಅಂದ್ರೆ ಇನ್ನೂ ಒಂದಿಷ್ಟು ಜನ ಸೇರಿಸ್ಕೋತೀವಿ ನಾವು. ಈ ಸಮಸ್ಯೆನ ನಗರದ ನಾಗರಿಕರಿಗೆ ಈ ಸಮಸ್ಯೆಗಳು ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಸಹಾಯ ಕೇಂದ್ರ ಮಾಡ್ತಾ ಇರೋದು. ನಿನ್ನೆ ನಾವು ಶನೇಶ್ವರ ದೇವಸ್ಥಾನ ಸಮಿತಿಯವರು, ರಾಷ್ಟ್ರಭಕ್ತ ಬಳಗದವರು ಸಾಕಷ್ಟು ಕೂತು ಚರ್ಚೆ ಮಾಡಿ ಇದನ್ನ ಈ ಸಹಾಯ ಕೇಂದ್ರ ಆರಂಭ ಮಾಡ್ತಾ ಇದ್ದೀವಿ. ಇವ್ರ ಎಕ್ಸ್ಪರ್ಟ್ ಜೊತೆ ಅಲ್ಲಿ ಕಂಪ್ಯೂಟರ್ ಏನೇನು ನಿಮಗೆ ಬೇಕು ಅಷ್ಟು ಕೂಡ ಅಲ್ಲಿ ಇಟ್ಕೋತೀವಿ. ಏನ್ ಸಹಾಯ ಬೇಕು ನಾವು ಮಾಡ್ತೀವಿ. ಇಷ್ಟ್ರ ಮಧ್ಯೆ ಜಿಲ್ಲಾಧಿಕಾರಿಗಳ ಕಚೇರಿ ಸಹಕಾರ ಬೇಕು ಅನ್ನೋದ್ರೆ ಅದೂ ನಾವು ಮಾಡ್ಕೋತೀವಿ. ಯಾರೋ BLOಗಳು ಇದನ್ನ ಅವ್ರ ಇಷ್ಟ ಬಂದಾಗ ಮಾಡ್ಕೊಂಡು ಹೋಗಕ್ ಬರಲ್ಲ. ಶಿವಮೊಗ್ಗನ ರಾಮನಗರ ಆಗಕ್ ಬಿಡಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ರಕ್ಷಣಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಕ್ ಇಷ್ಟಪಡಲ್ಲ ನಾವು. ಆದ್ರೆ ಅಲ್ಲೇನಾದ್ರು ವ್ಯತ್ಯಾಸ ಆಯ್ತು ಅಂತಂದ್ರೆ ನಾವು ಅವ್ರದ್ದು ಸಹಕಾರ ತಗೊಂಡು ನ್ಯಾಯಬದ್ಧವಾದ ಮತದಾರ ಪಟ್ಟಿ ಸೇರೋಂಥ ಪ್ರಯತ್ನ ಮಾಡ್ತೇವೆ.